ರಾಯಚೂರಿಂದ ಇವತ್ತು ನಮಗೆ ಆದೇಶ ಇತ್ತು, ರಾಯಚೂರು ಜಿಲ್ಲೆನೇ ಬಂದಿದ್ದೀವಿ ನಾವು. ಇಲ್ಲಿಂದ ಪಾದಯಾತ್ರೆದೊಳಗೆ ಭಾಗವಹಿಸ್ತಾ ಇದ್ದೀವಿ. ಈಗ ಹಿಂದೆ ರಾಜ್ಯಾಧ್ಯಕ್ಷರು ಅವರೆಲ್ಲರೂ ಬರ್ತಾ ಇದ್ದಾರೆ. ಪಾದಯಾತ್ರೆದೊಳಗೆ ಭಾಗವಹಿಸಿ ಈ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಮೂಡಾದೊಳಗೆ ಆಗಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಅತ್ಯಂತ ಹೆಚ್ಚಿನ ಇದರಲ್ಲಿಂದ ತನಿಖೆ ಆಗಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ಲಿಂದ ನಾವೆಲ್ಲ ಹೊರಟಿದ್ವಿ. ಅದೇ ಥರ ಎಸ್ ಟಿ ಕಾರ್ಪೊರೇಷನ್ನಿಂದ ಸಿಕ್ಕಿರ್ತಕ್ಕಂಥ 187 ಕೋಟಿ ರೂಪಾಯಿ ಅದು ವಸೂಲಾಗಬೇಕು. ಆ ಸಮಾಜಕ್ಕೂ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಅದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಮಂತ್ರಿ ಮತ್ತು ಅಧ್ಯಕ್ಷರನ್ನು ಬಿಟ್ಟು ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದು ದೊಡ್ಡ ದುರಂತ. ಮುಂದೆ ನಾವು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡ್ತೀವಿ. ಸರ್, ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗುತ್ತಾ ಅಂತ? ನಮ್ಮ ಹೋರಾಟ ಈಗ ಸಮಾಜದೊಳಗೆ ಪ್ರಜಾಪ್ರಭುತ್ವದಲ್ಲೇ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಜನ್ಮಸಿದ್ಧ ಹಕ್ಕು. ಸ್ವಾತಂತ್ರ್ಯ ಸಿಕ್ಕಿದ್ದು ಹೋರಾಟದಿಂದನೇ. ಇದೇ ಥರ ನ್ಯಾಯ ಸಿಗೋದು ಹೋರಾಟದಿಂದನೇ. ಅದನ್ನು ನಾವು ಮಾಡ್ತೀವಿ. ಸರ್, ನಿಮ್ಮ ಜಿಲ್ಲೆಯಿಂದ ಎಷ್ಟು ಸಾವಿರ ಜನ ಬಂದಿದ್ದೀರಾ ಸರ್ ಇವತ್ತು? ಇವತ್ತು ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು 400 ಜನ ಬಂದಿದ್ದಾರೆ. ಆದರೆ ಕೆಲವು 100 ಜನ ಪ್ರಾರಂಭದಿಂದಲೇ ಇದ್ದಾರೆ. ಯುವಕರು ಇಲ್ಲೇ ಇದ್ದಾರೆ ಅವರು. ಹೀಗಾಗಿ ನಮ್ಮ ಜಿಲ್ಲೆ ಭಾಳ ದೂರ ಆಗ್ತದಲ್ಲ, 700 ಕಿಲೋಮೀಟರ್ನಿಂದ ಬರಬೇಕು. ಹೀಗಾಗಿ ಇಷ್ಟು ಜನ ಬಂದಿದ್ದೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಎನ್ ಶಂಕರಪ್ಪ ಅಂತ, XMLC.